ಸೈಡ್ಸಿಗೆ. ತಟ್ಟೆಲಿರೋ ಚಿತ್ರಾನ್ನ ಎಲ್ಲ ಖಾಲಿ ಆಯ್ತದೆ. ಆಮೇಲೆ ಆದರೆ ಹೆಂಗೆ ಬೆಂದಿದೆ ಅಂತ ಅಂದ್ಬಿಟ್ಟು ಅದೇ ಗ್ಯಾಸ್ ಮೇಲೆ ಆದರೆ ಸೀದೆ ಹೋಯ್ತದೆ ಬಾಣಲಿ, ಇಷ್ಟು ಬೇಸಕ್ಕೆ ಆಗಲ್ಲ ನೋಡಿ. ಒಲೆ ಮೇಲೆ ಆಗಿರೋದಕ್ಕೆ ಹೆಂಗೆ ಬೆಂದೈತೆ ಗೊಜ್ಜು, ಎಷ್ಟು ಚೆನ್ನಾಗೈತೆ ಮಾವಿನಕಾಯಿ ಗೊಜ್ಜು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದಾಗಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎದ್ದೇಳೋಷ್ಟೊತ್ತಿಗೆ ಟೈಮ್ ಆಗಿತ್ತು 6:30. ಇವಾಗ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಬಂದು ಅವರು ಹಸುಗಳನ್ನೆಲ್ಲ ಕಟ್ಟಿ ಕೊಟ್ಟಿಗೆ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ. ನಾನು ಬಂದು ಇವಾಗ ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ಫಸ್ಟು ನಾನು ಎದ್ದಾಗ ಸ್ಟಾರ್ಟ್ ಆಗೋದೇ ನನ್ನ ಕೆಲಸ. ಇದರಿಂದಲೇ ಒಂದೊಂದು ಟೈಮು ನಮ್ಮ ಹಸ್ಬೆಂಡೇ ಈ ಕೆಲಸ ಎಲ್ಲ ಮಾಡಿಬಿಟ್ಟಿರ್ತಾರೆ. ಇವತ್ತು ನಾನು 6:30ಗೆ ಎದ್ನಲ್ಲ, ಅದು ಕೊಟ್ಟಿಗೆ ನೆನ್ನೆ ಅವರು ಅಂದರೆ ಫಂಕ್ಷನಿಗೆ ಬೇರೆ ಹೋಗಿದ್ರಲ್ಲ, ಕಸ ಎಲ್ಲ ನೀಟಾಗಿ ಗುಡಿಸಿರ್ಲಿಲ್ಲ ಅಂತ ಇವತ್ತಲ್ಲಿ ಕೊಟ್ಟಿಗೆ ಒಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವರು. ಇರ್ಬೆ ಎಲ್ಲ ಹತ್ತಿಬಿಟ್ಟಿತ್ತು, ಅಂದರೆ ಕೋಳಿ ಕೌಚ ಹಾಕ್ತೀವಲ್ಲ, ಆ ಕೋಳಿ ಮೇವು ಹಾಕ್ತೀವಲ್ಲ, ಅಲ್ಲೆಲ್ಲ ಇರ್ಬೆ ಹತ್ತಿತ್ತು. ಅದಕ್ಕೋಸ್ಕರ ನಾನು ಕೊಟ್ಟಿಗೆ ಎಲ್ಲ ನೀಟಾಗಿ ಕಸ ಗುಡಿಸ್ಬೇಕು, ನೀನು ಎದ್ದು ಈ ಕೆಲಸ ಎಲ್ಲ ಮಾಡ್ಕೊ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿಗೆ ಕಸ ಗುಡಿಸ್ತಾ ಇದ್ರು. ಎಷ್ಟೊಂದು ಬೂದಿ ಐತೆ ನೋಡಿ ಇಲ್ಲಿ. ಆ ಬೂದಿ ಡೈಲಿ ಹೊಸತಿ ಎತ್ಕೋಬೇಕು. ಮಳೆ ಬರುತ್ತೆ ಅಂತವ ಮನೆಯಿಂದ ಒಲೆನ ಹಂಗೆ ಮುಚ್ಚಿಟ್ಬಿಟ್ಟು ಇಲ್ಲೆಲ್ಲ ಇರ್ಬೆ ಆಗ್ಬಿಟ್ಟಿದೆ. ಒಲೆ ಕಿಡ್ಸೋದಿಲ್ಲ ನೀವು? ಅವು ದಪ್ಪ ಮಟ್ಟಗಳಲ್ವಾ, ಇರ್ತದೆ ಇಲ್ಲ. ಈ ಕಡೆ ಕ್ಯಾಚ್ ಹಾಗೆಯೇ ಫ್ರೆಂಡ್ಸ್, ನಮ್ಮನೆಯವರು ಅವು ಎಡಮಟ್ಟೆಗಳು ಮುಂದ್ಗಡೆ ಉದ್ದು ಹಿಂದ್ಗಡೆದು ಒಲೆ ಒಳಗೆ ಇಡಿಸ್ತಾ ಇರಲಿಲ್ಲ. ಅದಕ್ಕೆ ಒಲೆ ಒಳಗೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಅವನ್ನ ಕಟ್ ಮಾಡ್ತಾ ಇದ್ರು. ನಾನು ಬಂದು ಕಸ ಗುಡಿಸ್ತಾ ಇದ್ದೆ. ಅಲ್ಲೇ 2 ದಿನ ಆಯಿತು ಒಲೆ ಹತ್ರ ಅಡುಗೆ ಮಾಡಿ, ಹಾಗಾಗಿ ಕಸ ಹಾಗೇನೆ ಇತ್ತು. ನಾನು ಸಂಜೆ ಟೈಮು ಫುಲ್ಲು ಮಳೆ ಬರೋ ಥರ ಆಗಿತ್ತು. ಮಳೆ ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಗುಡಿಸಿರ್ಲಿಲ್ಲ, ಹಂಗೆ ಬಿಟ್ಟಿದ್ದೆ. ಮತ್ತು ಒಲೆನ ಹಂಗೆ ಮುಚ್ಚಿದ್ದೆ, ಒಂದು ಡಬ್ಬು ಮತ್ತು ಒಂದು ಏನೋ ಮೇಣದ ಕವರ್ ಹಾಕ್ಬಿಟ್ಟು, ಅಂದರೆ ಚೀಲ ಹಾಕ್ಬಿಟ್ಟು ಒಲೆಯೆಲ್ಲ ಮುಚ್ಚಿದ್ದೆ, ನೆಂದೋಗುತ್ತೆ ಅಂತ ಅಂದ್ಬಿಟ್ಟು. ನೋಡಿದ್ರೆ ಮಳೆನೇ ಬರ್ತಾ ಇಲ್ಲ. 2 ದಿನದಿಂದ ಇಲ್ಲಿ ಒಲೆಯಲ್ಲಿ ಅಡುಗೆನೂ ಸಹ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಅಡುಗೆ ಬೆಳಗ್ಗೆ ತಿಂಡಿನೇ ಇಲ್ಲಿ ಮಾಡೋಣ ಒಲೆಯಲ್ಲಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನಾವು ಪುಡಿ ಮಾಡಿಬಿಟ್ಟು ಒಲೆ ಒಳಗೆ ಕೊಟ್ಟಕ್ಕ ಅಂತೀಯಲ್ಲ, ಹಿಂಗೆಲ್ಲ ಇದು ಮಾಡ್ಬಿಟ್ಟು ಹಾಕು, ಚೆನ್ನಾಗಿ ಉರಿತಾವ ಒಣಗ. ಫ್ರೆಂಡ್ಸ್, ಹಾಗೆಯೇ ಕಾಮೆಂಟಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ, ಸಿಸ್ಟರ್ ಎಷ್ಟು ಮಂತ್ ಆಯಿತು, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತಾ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಚಿರಋಣಿ ಆಗಿದ್ರು ಸಾಲದು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ನನ್ನ ಸಂಬಂಧಿಕರು ಯಾರು ನನಗೆ ಈ ಥರ ಒಂದು ಪ್ರೀತಿ ವಿಶ್ವಾಸ ತೋರಿಸ್ತಿಲ್ಲ, ಬಟ್ ನೀವು ತೋರಿಸ್ತಾ ಇದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಚಿರಋಣಿ ಆಗಿದ್ರು ಸಾಲದು ಫ್ರೆಂಡ್ಸ್. ನಾನು ಬಂದು ಇನ್ನೂ ಹಾಸ್ಪಿಟಲ್ಗೆ ಹೋಗಿಲ್ಲ ಫ್ರೆಂಡ್ಸ್. ನಾನು 2 ಮಂತ್ ಆದಮೇಲೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಟ್ ಕುರಂಬಡಲ್ಲಿ ಈ ಥರ ಬೆಳ್ಬೆಳಿಗ್ಗೆ ಒಲೆ ಕಚ್ಚಿದ್ರೆ ನಂಗೆ ಏನು ಅನ್ಸೋದು ಗೊತ್ತಾ? ಏನು ನಮ್ಮ ಅಮ್ಮನೇ ಜ್ಞಾಪಕ ಬರ್ತದೆ. ಯಾಕೆಂದರೆ ಅವ್ರು ಎದ್ದೆ ಒಲೆನೇ ಕಚ್ಚಿದ್ದು. ಗ್ಯಾಸ್ ಅಂತೂ ಕಚ್ತಾನೆ ಇರಲಿಲ್ಲ, ಎದ್ದೆ ಒಲೆನೇ ಕಚ್ಚಿದ್ದು. ಕಾಫಿ ಎಲ್ಲ ಒಲೆನೇ, ಬೆಳಗ್ಗೆ ತಿಂಡಿನೂ ಒಲೆನೇ. ಗ್ಯಾಸ್ ಅಪರೂಪ ಅವ್ರು ಬಳಸ್ತಿದ್ದು. ಅವರು ಜ್ಞಾಪಕ ಆಯ್ತಾರೆ. ಲೇ ಬೀಳ್ಬೇಡ.
ತಿಂಡಿ ಏನು ಮಾಡ್ತೀಗ? ತಿಂಡಿ ತಿಂಡಿ ದೋಸೆ, ಕಡಲೆಬೇಳೆ ದೋಸೆ. ದೋಸೆ? ಕಡಲೆಬೇಳೆ ದೋಸೆ ಬೇಕಾ ಮಾವಿನಕಾಯಿ ಚಿತ್ರಾನ್ನ ಬೇಕಾ? ಕಡಲೆ ದೋಸೆ ಬೇಡ, ಮಾವಿನಕಾಯಿ ಚಿತ್ರಾನ್ನ ಮಾಡಲ್ಲ. ನನಗೆ ಕಡಲೆಬೇಳೆ ದೋಸೆ ಎಷ್ಟು ಫೇವ್ರೇಟ್ ಗೊತ್ತಾ? ನನಗಂತೂ ಸಖತ್ ಇಷ್ಟ. ನಮ್ಮ ಅಪ್ಪಗಂತೂ ಇರುವಾರ ಇಷ್ಟ ಕಡಲೆಬೇಳೆ ದೋಸೆ. ನಮ್ಮಮ್ಮ ಒಂದು ಕತೆ ಹೇಳೋದು ಯಾವಾಗ್ಲೂ, ಅರ್ಧ ಕೆಜಿ ಬೇಳೆ ತಗೊಂಬಂದು ಯಾವುದೋ ಒಂದು ಹಬ್ಬ ಅಂತಾಗ, ಹಬ್ಬಗಳಲ್ಲೆಲ್ಲ ಏನು ಗೊತ್ತಾ, ಒಬ್ಬಿಟ್ಟು ಮಾಡ್ದಲ್ಲೇ ಇರೋರು ಕಡಲೆಬೇಳೆ ದೋಸೆ ಮಾಡೋರು. ಅರ್ಧ ಕೆಜಿ ಕಡಲೆಬೇಳೆ ತಗೊಂಬಂದು ಅದನ್ನ ನೆನಾಕ್ಬಿಟ್ಟು ಹಿಂಗೆ ಒಲೆಯಲ್ಲಿ, ನಾವಿನ್ನೂ ಅವಾಗ ಹಳೆ ಮನೇಲಿದ್ದು ಅಲ್ಲಿ ಊರಲ್ಲಿ, ಒಲೆ ಮುಂದೆ ನಮ್ಮಮ್ಮ ಬಿಡ್ತಾ ಇತ್ತಂತೆ ದೋಸೆನ. ನಮ್ಮಪ್ಪ ಇಲ್ಲಿ ಕುತ್ಕೊಂಡು ಬಿಸಿದು ಕೊಡ್ತಾ ಇತ್ತಂತೆ ನಮ್ಮಮ್ಮ. ಉಯ್ದು ನಮ್ಮಪ್ಪ ತಿಂತಾನೇ ಇತ್ತಂತೆ. ಆಮೇಲೆ ಉಯ್ದು ಇದ್ದಂಗೆ ಎಲ್ಲನೂ ಕೊಟ್ಬಿಡೋದು. ಅರ್ಧ ಕೆಜಿ ದೋಸೆನೂ ನಮ್ಮಪ್ಪ ತಿನ್ಕೊಂಡೈತೆ. ಆಮೇಲೆ ಒಂದು ದೋಸೆ ಇಲ್ಲ ನಿನ್ ಕುಕ್ಕುಸ, ಎಲ್ಲನೂ ತಿನ್ಕೊಂಡಲ್ಲ, ನನ್ಗೊಂದು ಬಿಡ್ದಂಗೆ ಅಂತವ. ನಮ್ಮಮ್ಮ ಕಡಲೆಬೇಳೆ ದೋಸೆ ಹೋದಾಗ ಇದೊಂದು ಕತೆ ಹೇಳೋದು. ನಿಮ್ಮ ಅಪ್ಪಂಗೆ ಕಡಲೆಬೇಳೆ ದೋಸೆ ಅಂದ್ರೆ ಬಾಯಿ ಜಾಸ್ತಿ, ಅರ್ಧ ಕೆಜಿ ಒಬ್ಬನೇ ತಿನ್ಕತಾನೆ ಅಂತ ಅಂದ್ಬಿಟ್ಟು ನಮ್ಮಮ್ಮ ಯಾವಾಗ್ಲೂ ಕಡಲೆಬೇಳೆ ದೋಸೆ ಮಾಡಿದಾಗ ಅನ್ನೋದು. ನೋಡಿ, ನೆಕ್ಸ್ಟ್ ಟೈಮ್ ನಮ್ಮ ಅಪ್ಪನ ಕರ್ಕೊಂಬಂದಾಗ ಕಡಲೆಬೇಳೆ ದೋಸೆ ಮಾಡಿ 2 ಕೆಜಿ ನೆನಾಕ್ಬಿಟ್ಟು ಮಾಡ್ಬಿಡು. ನಮ್ಮ ಅಪ್ಪಂಗೆ ಇವು ಬೋಂಡ ಇವೆಲ್ಲ ತುಂಬಾ ಇಷ್ಟ. ಈ ಸಲ ಬಂದಾಗ ನಮ್ಮ ಅಪ್ಪನೇ ಕೇಳಿ ಮಾಡಿಸ್ಕೊಂತು ಬೋಂಡ ಮಾಡ್ಕೊಡವ ಅಂತ. ಕಡಲೆಬೇಳೆ ದೋಸೆ ಇವೆಲ್ಲ ನಮ್ಮ ಅಪ್ಪಂಗೆ ಇಷ್ಟ. ಇನ್ನೊಂದ್ಸಲಿ ಕರ್ಕೊಂಬಂದಾಗ ಪಕ್ಕ ಅದನ್ನೇ ಮಾಡ್ತೀನಿ. ಈಗ ಮುಂಜೆ ಕೊಟ್ಬಿಟ್ರೆ ಆಗತ್ತೆ ಕಣ ಪಾಪ. ಇದು ಒಂದೇ ನೋಡಲ್ಲ, ಅವು ಇಲ್ದಾಗ ಪಾಪ ಓಡಿಸ್ಕೊಂಬಂದ ಸೇರ್ಸೋದಿಲ್ಲ. ಸುಮ್ಮನೆ ಯಾರಾದ್ರು ಕೇಳ್ಕೊಂಬಂದು ಕೊಟ್ಬಿಡತ್ತೆ. ಮೊದಲು ದೊನ್ನೆ ಸಮ ಕೂಡಲ್ಲಿ ಸಾರು ಮಾಡೋ ಅಂದ್ರೆ ದೊನ್ನೆ ಕೂಡ್ರಿಲ್ಲ ಅಂತೀಯ, ಎಲ್ಲ ಒಣಗಾಕಿದೆಯಾ? ಮತ್ತೆ ನಮ್ಮಪ್ಪಂಗೆ ಕಡಲೆಬೇಳೆ ದೋಸೆ ಇಷ್ಟ. ನಿನಗೇನು ಇಷ್ಟ ಅಂತ ಹೇಳೋಣ. ನಿನಗೆ ನನ್ನ ಗಂಡಂಗೆ ಫ್ರೆಂಡ್ಸ್ ಇದು ಕಡಲೆಬೇಳೆ ಉಸ್ಲಿ, ಕಡಲೆಕಾಳು ಉಸ್ಲಿ, ಆಮೇಲೆ ಹೆಸರು ಬೇಳೆ, ಇವು 3 ಫೇವ್ರೇಟು ನನ್ನ ಗಂಡಂಗೆ. ಕಡಲೆ ಉಸ್ಲಿ ಕಡಲೆಕಾಳು ನೆನಕ್ ಮಾಡ್ತಾರಲ್ಲ, ಕಡಲೆಕಾಳು ನೆನಾಕಿ ಸೌತೆಕಾಯಿ ಹಾಕಿ ಮಾಡ್ತಾರಲ್ಲ ಅದು. ಆಮೇಲೆ ಹೆಸರು ಬೇಳೆ ಉಸ್ಲಿ, ಆಮೇಲೆ ಕಡಲೆಕಾಳು ಉಸ್ಲಿ, ಇವು ಫೇವ್ರೇಟ್ ನನ್ನ ಗಂಡಂಗೆ. ಯಾಕೆಂದ್ರೆ ಅವಾಗೆಲ್ಲ ಸಣ್ಣ ಹುಡುಗರಲ್ಲಿ ಇಷ್ಟು ಇಸ್ಕೊಳಕ್ಕೂ ಗಟ್ಟಲೆ ಕ್ಯೂವಲ್ಲಿ ನಿಂತ್ಕೊತಿದ್ವಲ್ಲ ದೇವಸ್ಥಾನದ ಹತ್ರ, ಗಣಪತಿ ದೇವಸ್ಥಾನದ ಹತ್ರ. ಅದು ಇಷ್ಟು ಇಕ್ಕಿರೋ ಸಿಕ್ತಿಲ್ಲ ಅಂದ್ರೆ ಇಲ್ಲ, ಅದು ಫೇವ್ರೇಟ್ ಇವರಿಗೆ. ಯಾವಾಗಲಿಂದ ಫೇವ್ರೇಟ್, ಅದಕ್ಕೆ ಮಾಡಿಕೊಡೋ ನೋಡಿ. ಇದೊಂಚೂರು ಒಲೆ ದೊಡ್ಡದಾಗಿದ್ರೆ ನೋಡಿಲಿ, ಅಲ್ಲಿ ಹಿಂದ್ಗಡೆನ ಏನಾದ್ರು ಪಾತ್ರೆ ಇಟ್ಬಿಟ್ಟು ಅಲ್ಲೂ ಅಡುಗೆ ಮಾಡ್ಬೋದಾಯ್ತು. ದನ ಕರಿ ಹುಲ್ಲಿಲ್ದನೆಯ ಎಲ್ಲ ಬರೀ ಇದು ಕೆಳಗೆ ಬಿದ್ದಿರೋದೆಲ್ಲ ಗುಡ್ಸಿ ಇಲ್ಲಿ ಮಳೆನೇ ಇಲ್ಲ. ಇನ್ನೇ ಮಾಡ್ತೀವಿ ನೋಡಿ, ಇಲ್ಲಿ ಹುಲ್ಲು ವೇಸ್ಟ್ ಮಾಡೋಂಗಿಲ್ಲ ಈಗ, ಎಲ್ಲ ಇನ್ನೇ ಮಾಡ್ತೀರ. ಏನೋ ಸ್ವಲ್ಪ ಹುಲ್ಲಿದೆ, ನಾವು ಅವಾಗ ಯಾರು ತಾಳಲಿಲ್ಲ ಹುಲ್ಲ, ಹಿಂಗೆ ಮಳೆ ಆಯ್ತದೆ ಅಂದ್ಬಿಟ್ಟು ನೋಡಿ. ಈ ಹುಲ್ಲು ಖಾಲಿ ಆದರೆ ಮುಗೀತು. ಅದಕ್ಕೆ ಇರೋದಲ್ಲ ತಿಂದು ನೀರಿದ್ರೆ ಏನಾರು ಹಾಯ್ಕೋಬೋದು ಪಡಿಯ. ನಮ್ಗೆ ನೀರು ಜಾಸ್ತಿ ಇಲ್ವಲ್ಲ, ಹಂಗಾಗಿ ಮೇವಿಗೆ ಅಭಾವ. ಸ್ವಲ್ಪ ದನ ಕರುಗಳು ಎಲ್ಲೋಯ್ತವೆ.
ತಿಂದಷ್ಟು ತಿನ್ರಿ, ಏನು ಮಾಡ್ತೀರಾ ನಾವು ತಾನೇ. ಈ ಒಂದು ವಾರೆ ತಗೋ ತಿನ್ನೋದು ನಮ್ಮ ಕಡೆ 250-300 ರೂಪಾಯಿ ಒಂದು ವಾರೆ. ನಮಗೇನು ಅಷ್ಟು ಇವಕ್ಕೆಲ್ಲ ಡೈಲಿ ಒಂದು ವಾರೆ ಬೇಕಾಗಿದೆ. ಎಲ್ಲಿ ಥರ 250 ರೂಪಾಯಿ ಕಮ್ಮಿ ಯಾರು ಕೊಡಲ್ಲ ಇಲ್ಲಿನ ವಾರೆ. ನಾವು ಬೆಳೆದಿದ್ದು ಖಾಲಿ ಆಯಿತು, ಇನ್ನೊಂದು ಇಷ್ಟ ಐತೆ ಅಷ್ಟೇ. ನೋಡಿ ಪಾಪ ನಾವು ಎಂಥದ್ದು ಬಚಾಕಿರೋ ತಿಂತೇವೆ, ಏನು ಮಾಡ್ತಿರೋ ಇದು ಇಲ್ಲ, ಒಟ್ಟು ಇರ್ತದೆ ನಮಗೂ. ಮತ್ತು ಕಡ್ಡಿ ಕಸ ಎಲ್ಲ ಇದು ಮಾಡಿ ಪಾಪ ತಿಂತವಲ್ಲ ಅಂತ. ಜಮೀನಿಗೆ ನೀರು ಒಂದು ಇದ್ಬಿಟ್ರೆ ಕಡ್ಡಿ ಪಡ್ಡಿ ಏನು ಬೇಕಾದ್ರೆ ಬೆಳೆದು ಇನ್ನೂ ಇಂಥವ 10 ಹಸ ಸಾಕ್ಬೋದು. ಇಲ್ಲ ಅಂದ್ರೆ ಮೇವಿಲ್ಲ ಅಂದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಣಲ್ಲಿ ಎಷ್ಟು ಅಂತ ಹಾಕ್ತೀರ, ನೀರಿಲ್ಲ ನೋಡಿ. ಇಷ್ಟೊಂಥರ ಎಲ್ಲ ಜಾಗ ಐತಲ್ಲ, ನೀರಿರಬೇಕು ಏನು ಬೆಳೆಯೋಕ್ಕೂ. ನಮಗೆ ಈಗ ಸೋಸಿ ಬಿಟ್ಕೊಳಕ್ಕೆ ಅಡಿಕೆ ಸೋಸಿ ಬಿಡೋಕ್ಕೆ ನೀರಿಲ್ಲ, ಹಂಗಾಗಿ ಒಣದಲ್ಲಿ ಮೇಂಟೈನ್ ಮಾಡ್ತೀವಿ. ಇವತ್ತು ದೋಸೆ ಕ್ಯಾನ್ಸಲ್, ಮಾವಿನಕಾಯಿ ಚಿತ್ರಾನ್ನ. ಹಾಂ, ಮಾವಿನಕಾಯಿ ಚಿತ್ರಾನ್ನ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತೀಯ? ನಂಗೆ ಇಷ್ಟ, ಅದಕ್ಕೆ ಹಾಕ್ತೀನಿ. ಹಾಕಿ ಮೇಡಮ್ ಇವತ್ತೇ ಊರು ಕೊಟ್ಬಿಟ್ಟು ಧನ್ಯನ ತಗೊಂಡೋಗ್ತೀಯಾ? ಹಾಕ್ಸ್ಕೊಂಬಿಡ್ತೀನಿ. ಈ ಮಳೆ ಅಂತ ಬಿಟ್ರೆ ಒಂದು ಸ್ವಲ್ಪನೂ ಪುಡಿನೇ ಇಲ್ಲ ನಮ್ಮ ಮನೇಲಿ. ಇಷ್ಟು ದಿನ ಅಂಗಡಿ ಪುಡಿ ಆಯಿತು, ಇವಾಗ ಅಂಗಡಿ ಪುಡಿನೂ ಖಾಲಿ ಆಗೈತೆ. ಅದೊನ್ನೇ ತಂದು ಎಷ್ಟು ದಿನ ಆಯಿತು? 15 ದಿನ ಆಯಿತು ಸಾಂಬಾರು ಬೀಜ ತಗೊಂಬಂದು. ನೋಡಲ್ಲಿ ಬತ್ತಿದಂಗೆ ವೈಟ್ ಅಂತ ಓಡ್ಬಿಡು ಪಾಪ. ಅವನ್ನೆಲ್ಲ ಎದುರಿಸ್ತಾರೆ, ಬ್ಲ್ಯಾಕ್ ಮೇಲ್ ಮಾಡಿ. ನೋಡಿ ಅಲ್ಲಿ ಬಿಡೋ ಐತೈತೆ. ಇದಕ್ಕೆ ಚಿತ್ರಾನ್ನ ನಿಂಗೆ ಸೈಡ್ಸಿಗೆ ಏನು ಬೇಕು? ಸೈಡ್ಸು ಮಾವಿನಕಾಯಿ ಚಿತ್ರಾನ್ನ ನಮ್ಮ ಸ್ಕೂಲಲ್ಲಿ ಶನಿವಾರ ತಿಂಡಿ ಕೊಡೋರಲ್ಲ, ಅವಾಗ ಈ ಸೀಸನಲ್ಲಿ ಬರೀ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಸ್ಕೂಲ್ಗಳಲ್ಲಿ. ಅಷ್ಟು ಚೆನ್ನಾಗಿರೋದು. ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನ್ನಿಸ್ತಾ ಇರೋದು. ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡೂ ಸಹ ಹಾಕೋರು. ಅದ್ರಲ್ಲಿ ನಾವು ಒಣಮೆಣ್ಸಿನ್ಕಾಯಿನ ಹುಡ್ಕಿವು, ಅದನ್ನ ಕಿವುಚ್ಕೊಂಡು ತಿನ್ಕೊಳ್ಳೋಕ್ಕೆ ಟೇಸ್ಟ್ ಇರುತ್ತೆ. ಬೊಂಬೆ ಹೊತ್ಕೊಂಡು ಹೋಗಳೆ. ಏ ಗೊಂಬೆ ಗಿಳಿಗೆ ಅಕ್ಕಿಯಲ್ಲಿ ಹಿಡ್ಕ ಹಿಡಿಯಕ್ಕೆ ಬರ್ತಾವ ಕಣ್ಲ. ಅಕ್ಕಿ ಹಿಡಿಯಕ್ಕೆ ಹತ್ತಿರೋದವಳು, ಅವೆಂತವೋ ಅಕ್ಕಿಗಳು ಇಟ್ಕೊಂಡ್ ಬರ್ತಾಳೆ. ನಾ ಪಾಪ ಅಕ್ಕಿ ತಿನ್ನಕ್ ಮಾಡ್ತಾವಲ್ಲ ಅವನು ಇಕ್ಕತಾಳೆ. ಮಾವಿನಕಾಯಿ ಗೊತ್ತಾ, ಇದೆಂತ ಮಾವಿನಕಾಯಿ ಅಂತ ಗೊತ್ತಿಲ್ಲ, ಮಾತ್ರ ಸಿಪ್ಪೆ ಫುಲ್ಲು ಒಗರು, ಒಳಗಡೆ ಹುಳಿ ಇಲ್ಲ, ಮೇಲ್ಗಡೆ ಸಿಪ್ಪೆ ಮಾತ್ರ ಒಗ್ಗೋಗ್ರು. ಕೊಬ್ಬರಿ ಮಾವಿನಕಾಯಿ ಅಲ್ಲ ಇದು, ಇದೆಂತ ಮಾವಿನಕಾಯಿ ಅಂತ ಗೊತ್ತಿಲ್ಲ ನನಗೆ. ಮುಂಜಾನೆ ನೋಡಿ ಕೋಳಿ ಮೊಟ್ಟೆ ಹಾಕಕ್ಕೆ ಬಂದಿದೆ, ಇವನ್ ಜೊತೆ ಬಂದಿದ್ದಾನೆ. ಒಂದು 6-7 ಮರಿಲಿ ಕಿತ್ಕೊಂಡು 4 ಹಾಕಿದ್ದಾರೆ.
ಈ ಚಿತ್ರಾನ್ನ ಜೊತೆಗೆ ಆಲೂಗಡ್ಡೆ ಬಜ್ಜಿ. ಇಲ್ಲ ಆಲೂಗಡ್ಡೆ ಇಷ್ಟಪ್ಪ. ಅದು ದೊಡ್ಡ ಆಲೂಗಡ್ಡೆನಾ ಹಂಗೆ ಕಟ್ ಮಾಡ್ಕೊಂಡು ಈ ಹೋಟ್ಲಲ್ಲಿ ಬರ್ತಾರೆ ನೋಡು ಐತೆ. ಹೋಟ್ಲಲ್ಲಿ ಅಷ್ಟಿಷ್ಟಪ್ಪ ಆಲೂಗಡ್ಡೆನೇ ಹಾಕಿ ಮಾಡೋದು. ಎಲ್ಲ ಹೋಟ್ಲಲ್ಲೂ ಮಾಡ್ತಾರೆ ಏನೋ ಗೊತ್ತಿಲ್ಲ, ನಾನು ಒಂದೊಂದು ಹೋಟ್ಲಲ್ಲಿ ನೋಡಿದ್ದೀನಿ. ಒಂದು ತಿಂದರೆ ಸಾಕು ಸೈಡ್ಸಿಗೆ. ತಟ್ಟೆಲಿರೋ ಚಿತ್ರಾನ್ನ ಎಲ್ಲ ಖಾಲಿ ಆಯ್ತದೆ. ಅನ್ನ ಹಾಗೈತೆ, ಚೆನ್ನಾಗಿ ಹಾಕೊಂಡೈತೆ. ಆಮೇಲೆ ಈ ಒಲೆಯಲ್ಲಿ ಅನ್ನ ನೋಡು ಹೂವು ಬಂದಂಗೆ ಬರುತ್ತೆ. ಅದಕ್ಕೆ ನನಗೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ ಅನ್ನನ. ಈ ಗ್ಯಾಸಲ್ಲಾದರೆ ಈ ಅವಲಕ್ಕಿ ಥರ ರಬ್ಬರ್ ಥರ ಆಗುತ್ತೆ ರೈಸು. ಇಲ್ಲಿ ಒಲೆ ಮೇಲೆ ಆದರೆ ಒಳ್ಳೆ ಹೂವು ಬಂದಂಗೆ ಬರುತ್ತೆ. ಇದು ಹೋಟ್ಲಲ್ಲಿ ಕೇಳು ನೀನು, ಬಜ್ಜಿಯಾ ಒಂದು ಬಜ್ಜಿ ಎಷ್ಟು ರೂಪಾಯಿ ತಾಳ್ತಾರೆ ಗೊತ್ತಾ? 10 ರೂಪಾಯಿ. ನೋಡಿ ಇಲ್ಲಿ ನವಿಲುಗಳೆಲ್ಲವ ಮನೆ ಹತ್ರಕ್ಕೆ ಯಾವ ಥರ ಹುಡ್ಕೊಂಬಂದವೆ ಅಂದರೆ ನೀರಿಲ್ದನೆಯ ನೋಡಿ. ಸ್ವಲ್ಪ ಮಳೆ ಇಲ್ಲ ಏನಿಲ್ಲ, ಕೆರೆ ಕಟ್ಟೆಲ್ಲ ನೀರು ನಮ್ಮ ಕಡೆ ಎಲ್ಲವ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಹೊಸಿ ಒಂಥರ ಹುಡ್ಕೊಂಬಂದಿಲ್ಲ ಪಾಪ, ಎಲ್ಲ ಕಡೆ ಕೂಡ ಹೋಯ್ತದೆ. ಆಮೇಲೆ ನಿಂತು ತಗೊಂಡೋಗಿ ಅಂತಾರಲ್ಲ ಒಂದು ಬಾಕ್ಸಲ್ಲಿ ನೀರು ಇಡಬೇಕು. ಕೆಳಗೆ ಇಳಿಕ್ತಾರೆ ಅವಶ್ಯ, ಕೆಳಗೆ ಎತ್ತು ಮಾಡ್ಬೇಕು. ಅಲ್ಲೇ ಒಳಗಡೆ ಎಣ್ಣೆ ಈ ಬಜ್ಜಿ ಎತ್ತಿದ್ದಲ್ಲ ಹಂಗಾಗಿ ಚೆನ್ನಾಗಿ ಕಾದು ಹೋಯ್ತು. ಅಯ್ಯೋ ನೋಡಲಿ ಕಡಲೆ ಬೀಜ ಅಲ್ಲಿ ಇದಾಯ್ತವ್ರು. ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಕಡಲೆ ಬೀಜ, ಸಾಸಿವೆ, ಜೀರಿಗೆ, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸಕ್ಕತ್ತಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ಹಸಿ ಕರಿಬೇವಿನ ಸೊಪ್ಪು, ಈರುಳ್ಳಿ, ರುಚಿಗೆ ಉಪ್ಪು, ಅರಿಶಿನ ಪುಡಿ ಡಬ್ಬ ಕೊಡು, ಅರಿಶಿನ ಪುಡಿ, ಇವಾಗ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಕ್ತಾ ಇದ್ದೀನಿ.
ಇದನ್ನು ಮಾವಿನಕಾಯಿ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು ಒಗ್ಗರಣೆಲಿ. ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಆದರೆ ಹೆಂಗೆ ಬೆಂದಿದೆ ಅಂತ ಅಂದ್ಬಿಟ್ಟು ಅದೇ ಗ್ಯಾಸ್ ಮೇಲೆ ಆದರೆ ಸೀದೆ ಹೋಯ್ತದೆ ಬಾಣಲಿ, ಇಷ್ಟು ಬೇಯಿಸೋಕ್ಕೆ ಆಗಲ್ಲ ನೋಡಿ. ಒಲೆ ಮೇಲೆ ಆಗಿರೋದಕ್ಕೆ ಹೆಂಗೆ ಬೆಂದೈತೆ ಗೊಜ್ಜು, ಎಷ್ಟು ಚೆನ್ನಾಗೈತೆ ಮಾವಿನಕಾಯಿ ಗೊಜ್ಜು. ನಾನು ಮೊದಲೇ ಅನ್ನನ ಎತ್ತಿಟ್ಟಿದ್ದೆ, ಹಾರಾಕಿಟ್ಟಿದ್ದೆ, ಇವಾಗ ಗೊಜ್ಜು ಹಾಕಿ ಕಲಿಸ್ತೀನಿ. ಅಂತೈತೆ. ಅನ್ನ ರೆಡಿ ಫ್ರೆಂಡ್ಸ್ ನೋಡಿ. ಅದೇ ಗ್ಯಾಸ್ ಮೇಲೆ ಅಡುಗೆ ತಿಂಡಿ ಮಾಡಿದರೆ ತಿನ್ಬೇಕಂತ ಮನಸ್ಸಾಗಲ್ಲ, ಈ ಒಲೆ ಮೇಲೆ ತಿನ್ಬೇಕಂತ ಮನಸ್ಸಾಗ್ತೈತೆ. ನನಗೆ ಕಲಿಸ್ಬೇಕಾದ್ರೆ ತಿನ್ಬೇಕಂತ ಮನಸ್ಸಾಗ್ತೈತೆ. ನೋಡಿ ಹೆಂಗೆ ಬಂದೈತೆ ಅಂತ ಮಾವಿನಕಾಯಿ ಚಿತ್ರಾನ್ನ. ರೆಡಿ ಮಾವಿನಕಾಯಿ ಚಿತ್ರಾನ್ನ, ಆಲೂಗೆಡ್ಡೆ ಬಜ್ಜಿ ಸೂಪರಾಗೈತೆ ನೋಡಿ. ಒಲೆ ಮೇಲೆ ಮಾಡಿ ಗೊಜ್ಜು ಮಸ್ತಾಗಿ ಬರುತ್ತೆ. ಈ ಥರ ಎಲ್ಲರೂ ಎಲ್ಲರೂ ದೇವಸ್ಥಾನ ಟೆಂಪಲ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನಾದ್ರು ತಿನ್ಬೇಕಂತ ಅನ್ಸಿರಿ ಈ ಥರ ಗೊಜ್ಜು ಮಾಡ್ಕೊಂಡು ರೈಸ್ ಮಾಡ್ಕೊಂಡು ತೊಗೊಂಡು ಹೋದರೆ ಒಳ್ಳೆ ಮಸ್ತಾಗಿರುತ್ತೆ. ಈ ಥರ ಟ್ರೈ ಮಾಡಿ. ಮಾತ್ರ ಗೊಜ್ಜು ಮಾತ್ರ ಒಲೆಲೇ ಮಾಡಿ, ನಿಜವಾಗ್ಲೂ ಗ್ಯಾಸ್ ಮೇಲೆ ಮಾಡೋಕ್ಕಿಂತ ಒಲೆಲೇ ಮಾಡಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ.